ತಮಿಳುನಾಡಿನಲ್ಲಿ ರಾಜಕೀಯ ಅಸ್ಥಿರತೆ ತಲೆದೋರಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ವೇಳೆಗೆ ರಾಜ್ಯಪಾಲರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಿ ಟಿವಿ9ಗೆ ತಮಿಳುನಾಡು ರಾಜಭವನದ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ। ಇವತ್ತು ಸಂಜೆಯೊಳಗೆ ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ। ಉಸ್ತುವಾರಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಒಂದು ಅಂತಿಮ ನಿರ್ಧಾರಕ್ಕೆ ಇವತ್ತು ಸಂಜೆ ವೇಳೆಗೆ ಬರ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ। ನಿನ್ನೆ ಸರ್ಕಾರ ರಚನೆಗೆ ಪಳನಿಸ್ವಾಮಿ ಹಕ್ಕು ಮಂಡಿಸಿದ್ದಾರೆ। ಪಳನಿಸ್ವಾಮಿ ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕ ಮತ್ತೊಂದು ಕಡೆ ಬಹುಮತ ಸಾಬೀತಿಗಾಗಿ ಅವಕಾಶವನ್ನ ಮಾಡಿಕೊಂಡಿದ್ದಾರೆ। ಹಂಗಾಮಿ ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಬಲವಂತದಿಂದ ರಾಜೀನಾಮೆ ಪಡೆದಿದ್ದಾರೆ ಅಂತಲೂ ಕೂಡ ಅವರು ಹೇಳಿರುವಂತಹ ಕಾರಣದಿಂದಾಗಿ ಈ ಬಗ್ಗೆ ಸಂವಿಧಾನ ತಜ್ಞರ ಜೊತೆ ಗವರ್ನರ್ ಚರ್ಚಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ। ಹಾಗೆ ಇವತ್ತು ಸಂಜೆಯೊಳಗೆ ರಾಜ್ಯಪಾಲರಿಂದ ಒಂದು ಅಧಿಕೃತ ನಿರ್ಧಾರ ಪ್ರಕಟವಾಗುವಂತ ಸಾಧ್ಯತೆ ಇದೆ। ಟಿವಿ9ಗೆ ತಮಿಳುನಾಡು ರಾಜಭವನದ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿದೆ। ತಮಿಳುನಾಡಿನಲ್ಲಿ ರಾಜಕೀಯ ಅಸ್ಥಿರತೆ ಎದುರಾಗಿದೆ। ಇವತ್ತು ಸಂಜೆ ಒಳಗಾಗಿ ಇದಕ್ಕೆಲ್ಲವಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂತಹ ನಿಟ್ಟಿನಲ್ಲಿ ಉಸ್ತುವಾರಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ। ಆದ್ರೆ ಏನದು ನಿರ್ಧಾರ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲಕ್ಕೆ ಕೇಳಿರುವಂತಹ ವಿಚಾರ। ಯಾಕಂತಂದ್ರೆ ನಿನ್ನೆ ತಾನೇ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ್ದಾರೆ ಪಳನಿಸ್ವಾಮಿ, ಅದರ ಜೊತೆಗೇನೆ ಪನ್ನೀರ್ ಸೆಲ್ವಂ ಬಲವಂತದಿಂದಾಗಿ ನನ್ನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನ ಆಗಿದೆ ಹೊರತು ನಾನೇನು ರಾಜೀನಾಮೆ ಕೊಟ್ಟಿದ್ದಲ್ಲ, ಅದು ಬಲವಂತದಿಂದಾಗಿ ನಾನು ಕೊಟ್ಟಂತ ರಾಜೀನಾಮೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ। ಹೀಗಾಗಿ ಸಂವಿಧಾನ ತಜ್ಞರ ಜೊತೆಗೆ ಸಿ ವಿದ್ಯಾಸಾಗರ್ ರಾವ್ ಮಾತುಕತೆಯನ್ನು ನಡೆಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ। ಆ ನಂತರದಲ್ಲಿ ಇವತ್ತು ಸಂಜೆ ಸಂದರ್ಭದಲ್ಲಿ ಒಂದು ಅಧಿಕೃತ ನಿರ್ಧಾರಕ್ಕೆ ರಾಜ್ಯಪಾಲರು ಬರೋರಿದ್ದಾರೆ ಅಂತೇಳಿ ತಿಳಿದು ಬಂದಿದೆ। ಈ ಮುಖಾಂತರವಾಗಿ ತಮಿಳುನಾಡು ರಾಜಕೀಯಕ್ಕೆ ಅಥವಾ ರಾಜಕೀಯ ಅಸ್ಥಿರತೆಯ ಈ ಒಂದು ದೊಡ್ಡ ಹೈಡ್ರಾಮಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಬೀಳುವಂತಹ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಅಂತ ಹೇಳಿ ಟಿವಿ9ಗೆ ರಾಜಭವನದ ಮೂಲಗಳಿಂದ ಲಭ್ಯ ಆಗಿರುವಂತಹ ಮಾಹಿತಿ। ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ। ರಮೇಶ್, ಈಗ ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದಂತೂ ಪಕ್ಕಾ ಆಗ್ತಾ ಇರುವಂತ ಮಾಹಿತಿ, ಆದ್ರೆ ಏನ್ ನಿರ್ಧಾರಕ್ಕೆ ಬರ್ಬೋದು ಅನ್ನುವಂತ ವಿಚಾರಕ್ಕೆ ಎದುಕ್ತಾ ಹೋದಂತ ಸಂದರ್ಭದಲ್ಲಿ ಏನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಥವಾ ಏನ್ ಆಗ್ಬಹುದು ಅನ್ನುವಂತ ವಿಚಾರ ಇಲ್ಲಿ ತಿಳಿದು ಬರ್ತಾ ಇದೆ ಅಂತ ಹೇಳಿ ರಮೇಶ್? ಮಾಲ್ತೇಶ್, ನಿಮಗೆ ಗೊತ್ತಿರ್ಬೋದು, ಏನು ಕಳೆದ ವಾರದಲ್ಲಿ ಹಕ್ಕು ಮಂಡನೆಯನ್ನು ಮಾಡಿದಂಥ ಶಶಿಕಲಾ ಅವರು ಸುಮಾರು 129 ಶಾಸಕರ ಬೆಂಬಲ ಇದೆ ಅಂಥೇಳಿ ಹಕ್ಕು ಮಂಡನೆಯನ್ನು ಮಾಡಿದರು। ನಿನ್ನೆ ಅದೇ ಬಣದ ಏನು ಎಡಪ್ಪಾಡಿ ಪಳನಿಸ್ವಾಮಿ ಹಕ್ಕು ಮಂಡನೆ ಮಾಡಿದ್ದಾರೆ। ಆ ಸಂದರ್ಭದಲ್ಲಿ 118 ಜನರ ಬೆಂಬಲ ಇದೆ ಅನ್ನೋವಂಥದ್ದನ್ನು ಹಕ್ಕು ಮಂಡನೆ ಮಾಡಿರ್ತಕ್ಕಂಥದ್ದು। ಸೊ ಅವರ ಸಂಖ್ಯೆಯಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು। ಇದ್ರ ಮಧ್ಯೆ ಏನು ಈಗಿರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಇದ್ದಾರೆ, ಅವರು ಕೂಡ ಈಗ ಹಕ್ಕು ಮಂಡನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು। ನಮಗೂ ಕೂಡ ಬಹುಮತ ಸಾಬೀತು ಮಾಡೋದಕ್ಕೆ ಅವಕಾಶ ಕೊಡಿ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋವಂಥ ಒಂದು ಹಕ್ಕನ್ನು ಮಂಡಿಸಿದ್ದಾರೆ। ಅವರು ಕೂಡ ನಾನು ಸರ್ಕಾರ ರಚನೆ ಮಾಡ್ತೀನಿ ಅಂತೇಳಿ ಹೇಳಿರ್ತಕ್ಕಂಥದ್ದು। ಇದೆರಡೂ ವಿಷಯಗಳನ್ನು ಈಗ ಅವರು ಭಾಳ ಸೀರಿಯಸ್ ಆಗಿ ತೊಗೊಂಡಿರ್ತಕ್ಕಂಥದ್ದು। ಈಗಾಗಲೇ 2-3 ಬಾರಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡಿದಂಥ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರು ಈಗ ಮತ್ತೊಮ್ಮೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ। ಏನು ಅಟಾರ್ನಿ ಜನರಲ್ ಜೊತೆ ಕೂಡ ಈಗ ಚರ್ಚೆ ಮಾಡ್ತಿರ್ತಕ್ಕಂಥದ್ದು। ಯಾಕಂದರೆ ಈಗ ಎಡಪ್ಪಾಡಿ ಪಳನಿಸ್ವಾಮಿಗೆ ಆಹ್ವಾನ ಕೊಟ್ಟರೆ ಅವರು ಬಹುಮತ ಸಾಬೀತುಪಡಿಸಿ ಸರ್ಕಾರ ಒಂದು ಸ್ಥಿರ ಸರ್ಕಾರ ಇರುತ್ತಾ ಅನ್ನೋದ್ರ ಬಗ್ಗೆ ರಾಜ್ಯಪಾಲರಿಗೆ ನಂಬಿಕೆ ಇಲ್ಲ। ಯಾಕಂದರೆ ನಂಬಿಕೆ ಬರೋ ರೀತಿಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಉತ್ತರ ಕೊಟ್ಟಿಲ್ಲ। ನಿನ್ನೆ ರಾಜ್ಯಪಾಲರು ಅನೇಕ ಪ್ರಶ್ನೆಗಳನ್ನು ಕೂಡ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಕೇಳಿದ್ದಾರೆ। ಏನು ನೀವೆಲ್ಲ ಶಾಸಕರು ರೆಸಾರ್ಟ್ನಲ್ಲಿದ್ದೀರಾ, ರೆಸಾರ್ಟ್ನಲ್ಲಿರ್ತಕ್ಕಂಥ ಶಾಸಕರು ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಎಲ್ಲರೂ ಅವರು ಮುಕ್ತ ಮನಸ್ಸಿನಿಂದ ನಿಮ್ಮ ಜೊತೆಗಿದ್ದಾರಾ, ಅವರನ್ನು ಯಾರನ್ನಾದರೂ ನೀವು ಬಲವಂತದಿಂದ ಕೊಂಡೊಯ್ದಿದ್ದೀರಾ,
ಯಾಕಂದರೆ ಪನ್ನೀರ್ಸೆಲ್ವಂ ಅವರು ಬಲವಂತದಿಂದ ನನ್ನ ರಾಜೀನಾಮೆಯನ್ನು ಪಡೆದಿದ್ದೀರಾ ಅಂತ ಹೇಳ್ತಿದ್ದಾರೆ. ಪನ್ನೀರ್ಸೆಲ್ವಂ ಕ್ಯಾಂಪಿಗೆ ಬಂದಂಥ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮನ್ನೆಲ್ಲ ಬಲವಂತದಿಂದ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ, ನಮ್ಮನ್ನು ಹೆದರಿಸಿ ಬೆದರಿಸಿ ರೆಸಾರ್ಟ್ನಲ್ಲಿ ಇರಿಸಿದ್ದಾರೆ ಅನ್ನೋಂಥ ಆರೋಪ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಮುಕ್ತ ಮನಸ್ಸಿನಿಂದ ಇದ್ದಾರಾ ಅನ್ನೋದನ್ನು ಖಚಿತಪಡಿಸಿ ಅನ್ನೋವಂಥ ಮಾತನ್ನು ಕೇಳಿದ್ದಾರೆ ಅನ್ನೋವಂಥ ಪ್ರಶ್ನೆಗಳು ಈಗಾಗಲೇ ಬಂದಿರತಕ್ಕಂಥದ್ದು, ಈ ಮಾಹಿತಿಗಳು ಹೊರಗಡೆ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ರಾಜ್ಯಪಾಲರು ಸ್ವಲ್ಪ ನಿಧಾನವಾಗಿ ನಿರ್ಧಾರ ತಗೊಳ್ತಾರೆ. ಬಹುಮತ ಯಾರಿಗಿದ್ದಾರೆ, ಒಂದು ಸ್ಥಿರ ಸರ್ಕಾರವನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ಸ್ಥಿರ ಸರ್ಕಾರ ಯಾರಿಂದ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪರಿಶೀಲಿಸಿ ಅವರಿಗೆ ಆಹ್ವಾನವನ್ನು ಕೊಡ್ತಾರೆ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಏನು ಈ ಕನ್ಸಲ್ಟೇಷನ್ಸ್ ನಡೀತಾ ಇದೆ ಅವೆಲ್ಲವೂ ಈ ಸಂಜೆ ವೇಳೆಗೆ ಮುಕ್ತಾಯಗೊಂಡು ಸಂಜೆ ನಂತರದಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ಅವರು ಬರ್ತಕ್ಕಂಥ ನಿರ್ಧಾರದಲ್ಲಿ ಇಬ್ಬರಿಗೂ ಅವಕಾಶ ಕೊಟ್ಟು ಯಾರಿಗೆ ಬಹುಮತ ಇದೆ ಅವರನ್ನು ಸರ್ಕಾರ ರಚನೆ ಮಾಡೋದಕ್ಕೆ ಕೊಡೋವಂಥದ್ದ, ಇಲ್ಲ ಎಡಪ್ಪಾಡಿ ಪಳನಿಸ್ವಾಮಿಗೆ ಮೊದಲು ಆಹ್ವಾನ ನೀಡಿ ಅವರು ಸರ್ಕಾರ ರಚನೆ ಮಾಡಿದ ಮೇಲೆ ಅವರು ಬಹುಮತ ಸಾಬೀತಿಗೆ ಅವರನ್ನು ಹೇಳುವಂಥದ್ದು, ಅವರನ್ನು ಕೋರುವಂಥದ್ದು, ಈ ಎಲ್ಲದರ ಬಗ್ಗೆ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಂಜೆ ವೇಳೆಗೆ ಒಂದು ಕಾಂಕ್ರೀಟ್ ಆದಂಥ ತೀರ್ಮಾನಕ್ಕೆ ರಾಜ್ಯಪಾಲರು ಬರ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಮೇಶ್.